ಉಚಿತ ಹೆಲೋ ಟ್ಯೂನ್ ಪಡೆಯಲು ಸ್ಟಾರ್ ಮತ್ತು 9 ಒತ್ತಿ ಮತ್ತು ವಿಂಗ್ ಮ್ಯೂಸಿಕ್ ಆಪ್ ಇನ್ಸ್ಟಾಲ್ ಮಾಡಿ. ನಮಸ್ತೆ ಕನ್ನಡ ತಂತ್ರಾಂಶ. ನನ್ನ ಹೆಸರು ವರುಣ್ ಅಂತ. ಸೊ ಇದು ನನ್ನ ಮೊದಲನೇ ಟ್ಯುಟೋರಿಯಲ್. ಈ ಟ್ಯುಟೋರಿಯಲಲ್ಲಿ ನಾನು ಏರ್ಟೈಲ್ ಯೂಸರ್ಸ್ಗೋಸ್ಕರ ಒಂದು ವಿಷಯ ತಂದಿದ್ದೀನಿ. ಸೊ ಆ ವಿಷಯ ಏನಪ್ಪ ಅಂದರೆ, ಇವತ್ತು ನಾವು ಪ್ರೀ ಹೆಲೋ ಟ್ಯೂನ್ ಮೆಸೇಜ್ನ ಹೇಗೆ ಸ್ಟಾಪ್ ಮಾಡೋದು ಅಂತ ನೋಡೋಣ. ಸೊ ಪ್ರೀ ಹೆಲೋ ಟ್ಯೂನ್ ಮೆಸೇಜ್ ಅಂದರೆ, ಈಗ ನೀವು ಹೆಲೋ ಟ್ಯೂನ್ ಸೆಟ್ ಮಾಡಿದಾಗ ಫಸ್ಟ್ ಒಂದು ಮೆಸೇಜ್ ಬರುತ್ತೆ ನೋಡಿ, ಸ್ಟಾರು 9 ಒತ್ತಿರಿ ಅಂತ ಏನೋ ಒಂದು ಮೆಸೇಜ್ ಬರುತ್ತಲ್ಲ. ಸೊ ಅದು ಪ್ರೀ ಹೆಲೋ ಟ್ಯೂನ್ ಮೆಸೇಜ್. ಸೊ ಅದನ್ನು ಹೇಗೆ ನಾವು ಸ್ಟಾಪ್ ಮಾಡೋದು ಅಂತ ಇವತ್ತು ನೋಡೋಣ. ಸೊ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಫಸ್ಟು ಒಂದು ಮೆಸೇಜ್ ಬಂತು ನೋಡಿ ನಮ್ಮ ವಿಡಿಯೋದಲ್ಲಿ. ಸೊ ಅದೇ ಪ್ರೀ ಹೆಲೋ ಟ್ಯೂನ್ ಮೆಸೇಜ್. ಸೊ ಇವತ್ತು ನಾವು ಅದನ್ನು ಸ್ಟಾಪ್ ಮಾಡೋಣ. ಸೊ ಅದನ್ನು ಸ್ಟಾಪ್ ಮಾಡೋಕ್ಕೆ ನಾವು ವಿಂಕ್ ಮ್ಯೂಸಿಕ್ ಆ್ಯಪ್ ಓಪನ್ ಮಾಡಬೇಕು. ಸೊ ಈಗ ನಾನು ವಿಂಕ್ ಮ್ಯೂಸಿಕ್ ಆ್ಯಪ್ ಓಪನ್ ಮಾಡಿದ್ದೀನಿ. ಸೊ ವಿಂಕ್ ಮ್ಯೂಸಿಕ್ ಆ್ಯಪ್ ಓಪನ್ ಮಾಡಿ, ಸೊ ಹೆಲೋ ಟ್ಯೂನ್ಸ್ ಟ್ಯಾಬ್ ಒಳಗೆ ಹೋಗೋಣ. ಸೊ ಈಗ ಹೆಲೋ ಟ್ಯೂನ್ಸ್ ಟ್ಯಾಬ್ ಓಪನ್ ಆಗಿದೆ ಫ್ರೆಂಡ್ಸ್. ಇವಾಗ ಹೆಲೋ ಟ್ಯೂನ್ಸ್ ಟ್ಯಾಬ್ ಓಪನ್ ಮಾಡಿ, ಹೆಲೋ ಟ್ಯೂನ್ಸ್, ಓಕೆ. ಸೊ ಈಗ ಇಲ್ಲಿ ಮ್ಯಾನೇಜ್ ಬಟನ್ ಅಂತ ಸಿಗ್ತಿದೆ ನೋಡಿ, ಮ್ಯಾನೇಜ್ ಬಟನ್ ಓಪನ್ ಮಾಡೋಣ. ಸೊ ಮ್ಯಾನೇಜ್ ಬಟನ್ ಓಪನ್ ಮಾಡಿದ ತಕ್ಷಣ ಸೊ ನೀವು ಸೆಟ್ ಮಾಡಿರೋ ಹೆಲೋ ಟ್ಯೂನ್ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಸೊ ಇದೆ ಆಲ್ ಕಾಲರ್ಸ್ ನೀನಾದ್ನ. ಸೊ ನಾನು ನೀನಾದ್ನ ಅನ್ನೋ ಒಂದು ಹೆಲೋ ಟ್ಯೂನ್ ಸೆಟ್ ಮಾಡಿದ್ದೀನಿ. ಸೊ ಈಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ, ಮತ್ತೆ ಕೇಳಿಸ್ಕೊಳ್ಳಿ. ಸೊ ಓಕೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ, ಆಲ್ ಕಾಲರ್ಸ್ ನೀನಾದ್ನ. ಸೊ ಇವಾಗ ಫ್ರೆಂಡ್ಸ್ ಇಲ್ಲಿ ಸ್ಟಾಪ್ ಪ್ರೀ ಹೆಲೋ ಟ್ಯೂನ್ ಮೆಸೇಜ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಇದೆ ಫ್ರೆಂಡ್ಸ್, ಅದು ಸ್ಟಾಪ್ ಪ್ರೀ ಹೆಲೋ ಟ್ಯೂನ್ ಮೆಸೇಜ್ ಅಂತ. ಸೊ ನಾವು ಈಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನಮ್ಮ ಪ್ರೀ ಹೆಲೋ ಟ್ಯೂನ್ ಮೆಸೇಜ್ ಏನು ಬರುತ್ತೆ ಅದು ಸ್ಟಾಪ್ ಆಗುತ್ತೆ ನೋಡಿ. ಈಗ ಸೊ ಇವಾಗ ನಾನು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದಕ್ಕೆ ನೋಡಿ ಪ್ರೀ ಹೆಲೋ ಟ್ಯೂನ್ ಮೆಸೇಜ್ ಹ್ಯಾಸ್ ಬೀನ್ ಸ್ಟಾಪ್ ಅಂತ ಬಂದಿದೆ. ಸೊ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ನೀವು ಇದನ್ನು ಒಂದು ಸತಿ ಮಾಡಿದ್ರೆ ಪರ್ಮಿನೆಂಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಬರೀ ತಿಂಗಳಿಗೆ ನೀವು ಒಂದು ಸತಿ ಸಾಂಗ್ ಸೆಟ್ ಮಾಡ್ತೀರಲ್ಲ, ಅದು ಒಂದು ಸಾಂಗಿಗೆ ಮಾತ್ರ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರು ಹೊಸ ಸಾಂಗ್ ಸೆಟ್ ಮಾಡಿದಾಗ ಸೊ ಮತ್ತೆ ನೀವು ಪ್ರೀ ಹೆಲೋ ಟ್ಯೂನ್ ಮೆಸೇಜ್ ಸ್ಟಾಪ್ ಮಾಡಬೇಕಾಗುತ್ತೆ. ಇದು ಪದೇ ಪದೇ ಮಾಡಬೇಕಾಗುತ್ತೆ ನೀವು ಸಾಂಗ್ ಸೆಟ್ ಮಾಡ್ದಂಗೆ. ಸೊ ಇದು ಒಂದು ಸತಿ ಆಪ್ಷನ್ನ ಎನೇಬಲ್ ಮಾಡಿದ ತಕ್ಷಣ ಯಾವಾಗಲೂ ಇದು ಪರ್ಮಿನೆಂಟಾಗಿ ವರ್ಕ್ ಮಾಡಲ್ಲ. ನೀವು ಸಾಂಗ್ ಸೆಟ್ ಮಾಡ್ದಂಗೆ ನೀವು ಪ್ರೀ ಹೆಲೋ ಟ್ಯೂನ್ ಮೆಸೇಜ್ನ ಇದು ಮಾಡಬೇಕಾಗುತ್ತೆ. ಸೊ ಇದಾಯಿತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಇನ್ನೂ ಇಷ್ಟ ಆಗಿದರೆ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.